ಕರ್ತನನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನೀವು ಕುಟುಂಬವಾಗಿ ಒಂದು ವೇಳೆ ವೀಕ್ಷಿಸುವುದಾದರೆ ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿ ಒಟ್ಟಾಗಿ ನಾವು ಆರಾಧನೆ ಮಾಡುವ. ಆತ್ಮಿಕ ಲೋಕದಲ್ಲಿ ಅಂತರ ಮತ್ತು ಸಮಯ ಇಲ್ಲ. ಕಮ್, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾವ ಪ್ಲಾಟ್ಫಾರ್ಮಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ ಬನ್ನಿ. ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಟೈಮ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಕಮ್, ನಾವು ಒಟ್ಟಾಗಿ ಆರಾಧನೆ ಮಾಡುವ. ನಮ್ಮೊಟ್ಟಿಗೆ ನನ್ನ ವೈಫ್ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ನಾವು ಒಟ್ಟಾಗಿ ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಸೋ ಮಚ್. ತಂದೆ, ನೀನು ಒಳ್ಳೆಯವನು. ಥ್ಯಾಂಕ್ ಯು ಫಾದರ್, ನಿನ್ನ ಪ್ರಸನ್ನತೆಯು ಸ್ವಾಮಿ ನಮ್ಮನ್ನು ಕಾಪಾಡಿದೆ. ನಿನ್ನ ಪ್ರಸನ್ನತೆಯು ನಮ್ಮನ್ನು ಯಾವಾಗಲೂ ನಡೆಸಿದೆ ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ಕರ್ತನೇ ನಾವು ಯಾವಾಗಲೂ ಆನಂದಪೂರ್ವಕವಾಗಿರುವವರಾಗಿದ್ದೇವೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ಮಾತಾಡಿತು. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಂಡಿತು. ಆರಾಧನೆ ನಿನಗೆ, ಆರಾಧನೆ ನಾ ಮಾಡುವೆ. ಹಲ್ಲೆಲೂಯಾ, ಆರಾಧನೆ ನಿನಗೆ, ಆರಾಧನೆ ಎಂದೆಂದಿಗೂ. ನಿನ್ನ ಪ್ರಸನ್ನತೆ ನನ್ನನ್ನು ಕಾಪಾಡಿತು. ನಿನ್ನ ಪ್ರಸನ್ನತೆ ನನ್ನನ್ನು ನಡೆಸಿತು. ನಿನ್ನ ಪ್ರಸನ್ನತೆ ನನ್ನನ್ನು ಕಾಪಾಡಿತು. ನಿನ್ನ ಪ್ರಸನ್ನತೆ ನನ್ನನ್ನು ನಡೆಸಿತು. ಆರಾಧನೆ ನಿನಗೆ, ಆರಾಧನೆ ನಾ ಮಾಡುವೆ. ಹಲ್ಲೆಲೂಯಾ, ಆರಾಧನೆ ನಿನಗೆ, ಆರಾಧನೆ ಎಂದೆಂದಿಗೂ. ನಿನ್ನ ಪ್ರಸನ್ನತೆ ನನಗೆ ಜಯ ನೀಡಿತು. ನಿನ್ನ ಪ್ರಸನ್ನತೆ ನನಗೆ ಬಲ ನೀಡಿತು. ನಿನ್ನ ಪ್ರಸನ್ನತೆ ನನಗೆ ಜಯ ನೀಡಿತು. ನಿನ್ನ ಪ್ರಸನ್ನತೆ ನನಗೆ ಬಲ ನೀಡಿತು. ಆರಾಧನೆ ನಿನಗೆ, ಆರಾಧನೆ ನಾ ಮಾಡುವೆ. ಹಲ್ಲೆಲೂಯಾ, ಆರಾಧನೆ
ಪವಿತ್ರ 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 ನಿನ್ನ ನಾಮ ಪವಿತ್ರ 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 ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನನ್ನೇ ಆರಾಧಿಸುವೆ ನಿನ್ನ ನಾಮ ಪವಿತ್ರ 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 for your name is holy 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 Lord for your name is holy 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 Lord Lord I worship you I worship you Lord I worship you I worship you for your name is holy 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 Lord for your name is holy 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 Lord ನಾನೆನ್ನನೆ ಪ್ರೀತಿಸುವೆ ನಾನೆನ್ನನೆ ಪ್ರೀತಿಸುವೆ ನಾನೆನ್ನನೆ ಪ್ರೀತಿಸುವೆ ಎಂತಿರುಗೇನು ನಿನ್ ಸನ್ನಿಧಿಯೊಳಿದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ ನಿನ್ ಸನ್ನಿಧಿಯೊಳಿದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ ನಾನಿನ್ನನೆ ಸೇವಿಸುವೆ ನಾನಿನ್ನನೆ ಸೇವಿಸುವೆ ನಾನಿನ್ನನೆ ಸೇವಿಸುವೆ ಹಿಂತಿರುಗೇನು ನಿನ್ ಸನ್ನಿಧಿಯೊಳಿದು ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ ಎಲ್ಲ ಸಮಯದಲ್ಲೂ ನಾನಿನ್ನ ನೋಡುವೆ
ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು ಸುಂದರನು. ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು ಸುಂದರನು. ಯೇಸು ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ ಆಮೆನ್. ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ ಆಮೆನ್. ಯೇಸು ಯೇಸು ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ ಆಮೆನ್. ನಿನ್ನದೇ ರಾಜ್ಯವು ನಿನ್ನದೇ ಬಲವು ನಿನಗೆ ಮಹಿಮೆ ಎಂದೆಂದಿಗೂ ಆಮೆನ್. ಯೇಸು ಯೇಸು Thank you, Father. Glorify your name. Jesus, we love you. We exalt your name, O God. We exalt your love. Exalt your compassion. Exalt your mercy, O God. We thank you. Thank you, Lord, your grace. Spirit of God, we're guided by you and led by you and know by your Spirit. Understand your love, O God. In Jesus' name,
Amen, amen. ಓಕೆ, ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಯಾರು ತನ್ನನ್ನೇ ತಾನು ಮೋಸಗೊಳಿಸ್ತಿರಲಿ, ತಾನು ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ನೆನೆಸುವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಪ್ರೈಸ್ ಗಾಡ್. ಆತ್ಮಿಕ ಜ್ಞಾನ ಟೋಟಲ್ ಡಿಫರೆಂಟ್, ಲೋಕದ ಜ್ಞಾನ ಅದು ಡಿಫರೆಂಟ್. ಆತ್ಮಿಕ ಜ್ಞಾನ ನಿಮಗೆ ಯಾವಾಗ ಆತ್ಮದಲ್ಲಿ ಪ್ರಕಟವಾಗುತ್ತದೆ, ಅದು ನ್ಯಾಚುರಲ್ ಜ್ಞಾನವನ್ನು ಅದು ಕಂಟ್ರೋಲ್ ಮಾಡ್ತದೆ, ಡಾಮಿನೇಟ್ ಮಾಡ್ತದೆ. ಯಾಕಂತ ಹೇಳಿದ್ರೆ ಕಾಣಿಸುವಂಥ ಈ ಜಗತ್ತು ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯ ಮೂಲಕ ತಿಳಿದುಕೊಳ್ಳುತ್ತೇವೆ ಅಂತ ದೇವರ ವಾಕ್ಯ ಹೇಳ್ತದೆ. ಓಕೆ, ದೇವರ ಜ್ಞಾನ ದೇವರೇ ಆಗಿದ್ದಾನೆ, ದೇವರ ಜ್ಞಾನ ಕ್ರಿಸ್ತನಾಗಿದ್ದಾನೆ. ಓಕೆ, ಇಬ್ರಿಯರಿಗೆ ಬರೆದ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದಿದೆ, ನಮಗೆ ಸಿಗ್ತದೆ. Hebrews 11 chapter 3 verse. Hebrews 11:3. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. By faith we understand that the worlds were framed by the word of God, so that the things which are seen were not made of things which are visible. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಎಂದು ನಾವು ಗ್ರಹಿಸ್ತೇವೆ. ಏನೆಲ್ಲ ನೀವು ನೋಡ್ತಾ ಇದ್ದೀರಿ, ಸೂರ್ಯ, ಚಂದ್ರ, ಗ್ಯಾಲಕ್ಸಿ, ಏನೆಲ್ಲ ನೋಡ್ತಾ ಇದ್ದೀರಿ, ಲಿವಿಂಗ್ ಥಿಂಗ್ಸ್, ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ವಾತಾವರಣ, ಆಕ್ಸಿಜನ್, ಏನೆಲ್ಲ ನೀವು ನೋಡ್ತಾ ಇದ್ದೀರಿ, ಈ ಕಾಣಿಸುವಂಥ ಜಗತ್ತು ಕಾಣದ ವಸ್ತುಗಳಿಂದ ಉಂಟಾಗುತ್ತೆ, ಕಾಣದ ಲೋಕದಿಂದ ಉಂಟಾಗುತ್ತೆ. ಸ್ಪಿರಿಚುವಲ್ ವರ್ಲ್ಡ್ ಗಿವಿಂಗ್ ಬರ್ತ್ ಟು ದ ನ್ಯಾಚುರಲ್ ವರ್ಲ್ಡ್. ನೀವು ಯಾವಾಗ ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಿರಿ, ಯು ಆರ್ ಬಾರ್ನ್ ಇನ್ ಟು ದಟ್ ಕಿಂಗ್ಡಮ್. ಆ ರಾಜ್ಯದಲ್ಲಿ ನೀವು ಹುಟ್ಟಿದ್ದೀರಿ. ಯಾವಾಗ ಆ ರಾಜ್ಯದ ಪ್ರಕಟಣೆ ನಿಮಗೆ ಆಗುತ್ತದೆ, ಫಾರ್ ಎಕ್ಸಾಂಪಲ್, ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕಂತ ಹೇಳಿದರೆ ಆರೋಗ್ಯ ನಿಮ್ಮ ಒಳಗಿದೆ. ವೆನ್ ಯು ಸ್ಪೀಕ್, ಯಾವಾಗ ನಿಮ್ಮ ಆತ್ಮದ ಒಳಗಿಂದ ನೀವು ನಂಬಿ ಮಾತಾಡುತ್ತೀರಿ, ಆರೋಗ್ಯ ಬರ್ತ್ ಆಗುತ್ತದೆ, ಮ್ಯಾನಿಫೆಸ್ಟ್ ಆಗುತ್ತದೆ. ಓಕೆ, ಆರೋಗ್ಯ ಮ್ಯಾನಿಫೆಸ್ಟ್ ಆಗ್ತದೆ. ವಿ ನೀಡ್ ಟು ಸ್ಪೀಕ್. ನಾವು ಮಾತಾಡಬೇಕು, ಯಾಕಂದರೆ ನಮ್ಮ ನಾಲಿಗೆಯಲ್ಲಿ ಜೀವ ಮತ್ತು ಮರಣ ಇದೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನಂತ ಕೇಳಿದೆ. ವಚನ ಪ್ರಿಯನು, ವಿ ನೀಡ್ ಟು ಸ್ಪೀಕ್. ನಾವು ಮಾತಾಡಬೇಕು. ಯಾವಾಗ ನಾವು ನಮ್ಮ ದೇಹಕ್ಕೆ ಜೀವವನ್ನು ಮಾತಾಡುತ್ತೇವೆ, ಆರೋಗ್ಯ ಮ್ಯಾನಿಫೆಸ್ಟ್ ಆಗ್ತದೆ. ಲೋಕ ಸಂಬಂಧವಾದ ಜ್ಞಾನ ನಿಮಗೆ ಇನ್ಫಾರ್ಮೇಶನ್ ಕೊಡ್ತದೆ. ನಿನ್ನಲ್ಲಿ ಆ ಸಿಕ್ನೆಸ್ ಇದೆ, ಈ ಸಿಕ್ನೆಸ್ ಇದೆ, ಈ ಸಿಂಪ್ಟಮ್ಸ್ ಇದೆ, ನಿನ್ನಲ್ಲಿ ವೀಕ್ನೆಸ್ ಇದೆ, ನಿನ್ನಲ್ಲಿ ಲೋನ್ಲಿನೆಸ್ ಇದೆ, ರಿಜೆಕ್ಷನ್ ಇದೆ. ನಾನಾ ಇನ್ಫಾರ್ಮೇಶನ್ ನಿಮಗೆ ಕೊಡ್ಬೋದು. ಓಕೆ, ಮಾಹಿತಿಗಳನ್ನು ಕೊಡ್ಬೋದು. ಇನ್ಫಾರ್ಮೇಶನ್ ಅಂದರೆ ಮಾಹಿತಿಗಳನ್ನು ಕೊಡ್ಬೋದು. ಬಟ್ ನಾವು ಈ ಲೋಕದ ಮಾಹಿತಿಯ ಪ್ರಕಾರ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. Praise God. We are living from the Spirit, speaking from the Spirit. Okay. ಯಾವಾಗ ನೀವು ದೇವರು ಮಾತಾಡಿದ ಏನು ಮಾತಾಡಿದ? ದೇವರ ಜ್ಞಾನ, ದೇವರೇ ಆಗಿದ್ದಾನೆ. ಆ ಜ್ಞಾನ ಬೇರೆ ಯಾರಲ್ಲ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಮಗೆ ದೇವರ ಕಡೆಯಿಂದ ಜ್ಞಾನ. ಜೀಸಸ್ ಇಸ್ ದ ವಿಸ್ಡಮ್ ಫ್ರಮ್ ಗಾಡ್. ಇಸ್ ದ ವಿಸ್ಡಮ್. We are speaking wisdom. We are speaking word. We are speaking wisdom. Wisdom of this world will perish, but wisdom of God remain forever. Okay. ನಿಮ್ಮಲ್ಲಿ ಕ್ರಿಸ್ತನಲ್ಲಿ ಆ ವಿಸ್ಡಮ್ ಇದೆ, ಆ ಜ್ಞಾನ ನಿಮ್ಮ ಒಳಗೆ ಇದೆ. We need to speak. ನೀವು ಅದನ್ನು ಮಾತಾಡಬೇಕು. ಕೆಲವೊಮ್ಮೆ ನಮ್ಮ ಮೈಂಡಲ್ಲಿ ನಮಗೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಕೇವಲ ಸ್ಕ್ರಿಪ್ಚರ್ ನಾಲೆಜ್ ಇರ್ತದೆ,
ಅಂದರೆ ಸ್ಕ್ರಿಪ್ಚರ್ ಜ್ಞಾನ, ಇಂಟೆಲೆಕ್ಚುಯಲ್ ನಾಲೆಜ್ ಬಗ್ಗೆ ಇರ್ತದೆ. ಅದಕ್ಕೋಸ್ಕರ 1 ಕೊರಿಂಥಿಯನ್ 8 ಚಾಪ್ಟರಲ್ಲಿ ಬರೆಯಲ್ಪಟ್ಟಿದೆ. 1 ಕೊರಿಂಥಿಯನ್ 8 ಚಾಪ್ಟರ್ 2 ವರ್ಸ್. 1 ಕೊರಿಂಥಿಯನ್ 8 ಚಾಪ್ಟರ್ 8ನೇ ಅಧ್ಯಾಯ 1ನೇ ವಚನ. ಓಕೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳ ವಿಷಯದಲ್ಲಿ ಈಗ ನೋಡೋಣ. ನಮ್ಮೆಲ್ಲರಿಗೂ ಜ್ಞಾನ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತದೆ. Now concerning the things offered to idols, we know that we all have knowledge. Knowledge puffs up, but love edifies. ಪ್ರೀತಿ ಭಕ್ತಿ ವೃದ್ಧಿ ಮಾಡುತ್ತದೆ. ಎಡಿಫಿಕೇಶನ್, ಭಕ್ತಿ ವೃದ್ಧಿ ಅಂತ ಹೇಳಿದರೆ ಬಿಲ್ಡಿಂಗ್ ಯೋರ್ ಸೆಲ್ಫ್. ಆಂಪ್ಲಿಫೈಡ್ ವರ್ಷನಲ್ಲಿ ನಿಮಗೆ ಸಿಗ್ತದೆ. ಆಂಪ್ಲಿಫೈಡ್ ವರ್ಷನಲ್ಲಿ Now about the food sacrificed to idol, we know that we all have knowledge concerning this. Knowledge alone makes people self-righteous, arrogant. But love that unselfishly seeks the best for others builds up and encourages others to grow in wisdom. Builds ಅಪ್. ನಿನ್ನ ಅಂತರದ ಮನುಷ್ಯನನ್ನು ಪ್ರೀತಿ ಕಟ್ಟುತ್ತದೆ. ಪ್ರೀತಿ ಅಂತ ಹೇಳಿದರೆ ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಪ್ರೀತಿ ಎಂಬುವಂಥದ್ದು ದೇವರಾಗಿದ್ದಾನೆ. ಗಾಡ್ ಹಿಮ್ಸೆಲ್ಫ್ ಇಸ್ ಲವ್. ಓಕೆ, ಜ್ಞಾನಕ್ಕೂ ಮೀರುವ ಪ್ರೀತಿ ಅಂತ ಹೇಳ್ತದೆ. ಯಾವ ಜ್ಞಾನ? ಸೆನ್ಸ್ ನಾಲೆಜ್. ಓಕೆ, ನೆಕ್ಸ್ಟ್ 2ನೇ ವಚನ ಹೇಳ್ತದೆ. 2ನೇ ವಚನ, ಇಂತಿಂತಿದ್ದನ್ನು ತಿಳಿದುಕೊಂಡಿದ್ದೇನೆಂದು ನೆನೆಸಿದವನು ತಾನು ತಿಳಿಯಬೇಕಾದ ರೀತಿಯಿಂದ ಇನ್ನೂ ತಿಳ್ಕೊಳ್ಳಲಿಲ್ಲ. ಇಫ್ ಎನಿವನ್ ಇಮ್ಯಾಜಿನ್ಸ್ ದಟ್ ಹಿ ನೋಸ್ ಅಂಡ್ ಅಂಡರ್ಸ್ಟ್ಯಾಂಡ್ಸ್ ಎನಿಥಿಂಗ್ ಆಫ್ ಡಿವೈನ್ ಮ್ಯಾಟರ್ಸ್ ವಿದೌಟ್ ಲವ್, ಹಿ ಹ್ಯಾಸ್ ನಾಟ್ ಎಟ್ ನೋ ಒನ್ ಆಸ್ ಹಿ ಅಟ್ ನೋ. ಪ್ರೈಸ್ ಗಾಡ್. ವಿದೌಟ್ ಲವ್, ಅಲ್ಲಿ ಬ್ರಾಕೆಟಲ್ಲಿ ಬರೆದೆ ಆಫ್ ಡಿವೈನ್ ಮ್ಯಾಟರ್ಸ್, ಆತ್ಮಿಕ ಸಂಗತಿಗಳು. ಆತ್ಮಿಕ ಸಂಗತಿಗಳನ್ನು ನಾವು ಮಾನುಷಿಕ ಬುದ್ಧಿಯಿಂದ ವಿವರಿಸಲಿಕ್ಕೆ ಆಗುವುದಿಲ್ಲ, ಮಾನುಷಿಕ ಜ್ಞಾನದಿಂದ ತಿಳ್ಕೊಳ್ಳಲಿಕ್ಕೆ ಆಗುವುದಿಲ್ಲ. ಮೇ ಬಿ ನೀನು ಶಾರೀರಿಕವಾಗಿ ಹೈಲಿ ಎಜುಕೇಟೆಡ್ ಆಗಿರ್ಬೋದು, ಹೈಲಿ ಡಿಗ್ರಿ ಹೋಲ್ಡರ್ ಆಗಿರ್ಬೋದು, ಹೈಲಿ ಎಜುಕೇಟೆಡ್ ಆಗಿರ್ಬೋದು. ಅದು ಈ ಲೋಕದ ಜ್ಞಾನ. ಬಟ್ ಸ್ಪಿರಿಚುವಲ್ ನಾಲೆಜ್ ಇಸ್ ಟೋಟಲಿ ಡಿಫರೆಂಟ್. ನಾಲೆಜ್ ಇರುವಂಥದ್ದು ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಲ್ಯಾಂಗ್ವೇಜಲ್ಲಿ ಅದನ್ನು ಪರಿವರ್ತನೆ ಮಾಡಿದೆ. ಓಕೆ, ಕಮ್ಯುನಿಕೇಟ್ ಮಾಡಲಿಕ್ಕೆ, ಲ್ಯಾಂಗ್ವೇಜ್ ಕಮ್ಯುನಿಕೇಟ್, ಸಂಪರ್ಕ ಮಾಡಲಿಕ್ಕೆ, ಮಾಹಿತಿ ಒಂದು ವಿಷಯದ ಬಗ್ಗೆ. ಬಟ್ ಕಾಣದ ಲೋಕದ ಮಾಹಿತಿ ನಮಗೆ ಗೊತ್ತಾಗುವುದು ನಮ್ಮ ಆತ್ಮದ ಮೂಲಕ. ಕಾಣದ ಲೋಕದಲ್ಲಿ ಏನಿದೆ ಅದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ವೆರಿ ಇಂಪಾರ್ಟೆಂಟ್. ಕ್ರಿಸ್ತನಲ್ಲಿ ನಾವು ಇದ್ದೇವೆ. ಕ್ರಿಸ್ತನಲ್ಲಿ ಎಂಬುವಂಥದ್ದು ನಮ್ಮ ಆತ್ಮಿಕ ಮನೆ, ಆತ್ಮಿಕ ಸ್ಥಳ, ಆತ್ಮಿಕ ಪರಿಸರ. ಅದು ನಮಗೆ ಸ್ಕ್ರಿಪ್ಚರ್ ನಾಲೆಜ್ ಇರುವುದು ಬೇರೆ, ವಚನದ ಜ್ಞಾನ. ಬಟ್ ಆತ್ಮದಲ್ಲಿ ಪ್ರಕಟಣೆ ಆಗುವುದು ಬೇರೆ. ಓಕೆ, ಇಂತಿಂಥದ್ದನ್ನು ತಿಳಿದುಕೊಂಡಿದ್ದೇನೆ ನೆನೆಸುವನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ. ತಿಳಿಯಬೇಕಾದ ರೀತಿಯಲ್ಲಿ ತಿಳಿದಾಗ ಅದು ನಮಗೆ ಫಲಿತಾಂಶ ಕೊಡುತ್ತದೆ, ರಿಸಲ್ಟ್ ಕೊಡುತ್ತದೆ. ದೇವರ ಬಾಯಿಂದ ಬರುವ ಯಾವ ಮಾತು ಅದು ನಿಷ್ಫಲವಾಗುವುದಿಲ್ಲ. ಯಾವಾಗ ತಿಳಿಯುತ್ತವೆ ಅದು ನಮಗೆ ಫ್ರೂಟ್ ಕೊಡುತ್ತದೆ. ನಮ್ಮ ಜೀವಿತದಲ್ಲಿ ಫ್ರೂಟ್ ಕೊಡಲಿಲ್ಲ ಅಂತ ಹೇಳಿದರೆ ಅದು ವಾಕ್ಯದ ಪ್ರಾಬ್ಲಮ್ ಅಲ್ಲ, ಅದು ನಾವು ಇನ್ನೂ ತಿಳಿಕೊಳ್ಳಿಲ್ಲ. ಬಿತ್ತುವನ ಸಾಮ್ಯವನ್ನು ಯೇಸು ಸ್ವಾಮಿ ಹೇಳ್ತಾನೆ, ಬೀಜವನ್ನು ಬಿತ್ತುತ್ತಾ ಹೋದನು ಒಬ್ಬನು. ಕೆಲವು ದಾರಿ ಮಗ್ಗುಲಲ್ಲಿ, ಕೆಲವು ಬಂಡೆ ನೆಲದ ಮೇಲೆ, ಕೆಲವು ಮುಳ್ಳು ಕಲ್ಲುಗಳ ಮೇಲೆ ಮತ್ತು ಕೆಲವೊಂದು ಒಳ್ಳೆಯ ನೆಲದ ಮೇಲೆ ಬೀಜ ಬಿತ್ತು. ಬಿತ್ತುವನು ಅದೇ ಬೀಜ ಸೇಮ್, ಬಿತ್ತುವನು ಸೇಮ್, ಗ್ರೌಂಡ್ ಮಾತ್ರ ಬೇರೆ ಬೇರೆ. ದಾರಿ ಮಗ್ಗುಲಲ್ಲಿ ಅಂತ ಹೇಳಿದರೆ ನೋ ಸೀರಿಯಸ್ನೆಸ್, ಸೀರಿಯಸ್ ಇಲ್ಲ ವಾಕ್ಯಗೋಸ್ಕರ. ಓಕೆ, ಸೀರಿಯಸ್ ಇಲ್ಲ ವಾಕ್ಯದ ವಿಷಯದಲ್ಲಿ. ಬೈಬಲ್ ಹೇಳ್ತದೆ, ಸೈತಾನನು ಕೂಡಲೇ ಬಂದು
ಅವನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಬಿಡ್ತಾನೆ. ಯಾಕೆ? ಅವನು ತಿಳಿದುಕೊಳ್ಳದಂತೆ. 13 chapter 19 verse Matthew. ಓಕೆ, ಬಿತ್ತುವನ ವಿಷಯದ ಸಾಮ್ಯದ ಅರ್ಥವನ್ನು ಕೇಳಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗುಲ. ವಾಕ್ಯ ತುಂಬ ನಾವು ಕೇಳಬಹುದು. ವಾಕ್ಯ ಕೇಳಿದ್ದರಿಂದ ಸೈತಾನಿಗೇನು ಪ್ರಾಬ್ಲಮ್ ಇಲ್ಲ. ಆ ವಾಕ್ಯವನ್ನು ತಿಳಿದುಕೊಳ್ಬಾರದು. ಆ ವಾಕ್ಯವನ್ನು ತಿಳಿದುಕೊಂಡಾಗ ಅದು ನಿಮ್ಮದಾಗುತ್ತದೆ, ಅದು ನಿಮ್ಮ ಪರ್ಸನಲ್ ಆಗುತ್ತದೆ. ತಿಳಿದುಕೊಂಡಾಗ ಅದು ಯಾವ ಏರಿಯಾದಲ್ಲಿ ವಾಕ್ಯ ಏನು ಹೇಳುತ್ತದೆ, ಯಾವ ಭಾಗದಲ್ಲಿ ವಾಕ್ಯ ಏನು ಹೇಳ್ತದೆ, ಆ ವಾಕ್ಯ ನಿಮಗೆ ಫಲ ಕೊಡುತ್ತದೆ. ಇಟ್ ವಿಲ್ ಬೇರ್ ಫ್ರೂಟ್. ಯಾವಾಗ ಫಲ ಕೊಡುತ್ತದೆ ಆ ಏರಿಯಾದಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ನೀನು ಚಂಚಲನಾಗುವುದಿಲ್ಲ. ಆ ಏರಿಯಾದಲ್ಲಿ ನಿನ್ನ ಮನಸ್ಸು ಸ್ಥಿರವಾಗಿರುತ್ತದೆ. ಇಟ್ ವಿಲ್ ಎಸ್ಟಾಬ್ಲಿಷ್ ಯು. ನಿನ್ನನ್ನು ಸ್ಥಾಪಿಸ್ತದೆ. ಸೈತಾನನ ಕೆಲಸ ಏನಂತ ಹೇಳಿದ್ರೆ, ಅವನು ನಿಮ್ಮ ಆಸ್ತಿ ಪಾಸ್ತಿಯನ್ನು ಕದ್ದುಕೊಂಡು ಹೋಗುವುದಿಲ್ಲ. ಆತನು ಕದ್ದುಕೊಂಡು ಹೋಗುವಂಥದ್ದು ವಾಕ್ಯವನ್ನು. ವಾಕ್ಯಕ್ಕೆ ಕನೆಕ್ಟ್ ಆಗಿ ಎಲ್ಲ ಇದೆ. ನಿಮ್ಮ ಫ್ಯಾಮಿಲಿ ಲೈಫ್ ಇದೆ, ನಿಮ್ಮ ಫೈನಾನ್ಸ್ ಇದೆ, ನಿಮ್ಮ ಬಿಸ್ನೆಸ್ ಇದೆ, ನಿಮ್ಮ ರಿಲೇಷನ್ಶಿಪ್ ಇದೆ, ಎವ್ರಿಥಿಂಗ್. ನೋ ವರ್ಡ್, ವಾಕ್ಯ ಹೋಯ್ತಂತ ಹೇಳಿದರೆ ಅದರ ಹಿಂದೆ ಎಲ್ಲ ಹೋಯಿತು. ಅದು ರೈಲ್ವೆಗೆ ಇಂಜಿನ್ ಇದ್ದ ಹಾಗೆ. ಇಂಜಿನ್ ಸರಿ ಇದ್ದಂದರೆ ಬೋಗಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತದೆ. ಇಂಜಿನ್ ಸ್ಟಾಪ್ ಮಾಡಿದರೆ ಬೋಗಿಗಳು ಅಲ್ಲೇ ನಿಲ್ತವೆ. ಯಾವಾಗ ನಿಮ್ಮ ಹತ್ರ ವಾಕ್ಯ ನಿಂತು ಹೋಯಿತು, ವಾಕ್ಯ ನಿಮಗೆ ತಿಳಿಯಲಿಲ್ಲ, ಉಳಿದೆಲ್ಲ ಸಂಗತಿಗಳನ್ನು ನೀವು ವಿದೌಟ್ ಇಂಜಿನ್ ಬೋಗಿಗಳನ್ನು ದೂಡಿದ ಹಾಗೆ ಲೈಫನ್ನು. ಅದಕ್ಕೆ ಬೈಬಲ್ ಹೇಳ್ತದೆ, ಗೆಟ್ ದ ವಿಸ್ಡಮ್ ಇನ್ ಆಲ್ ದ ಗೆಟಿಂಗ್. ಜ್ಞಾನವನ್ನು ಪಡೆ. ಅದರಿಂದ ದೇವರ ವಾಕ್ಯವನ್ನು ಕೇಳಿದರೆ ಸಾಲದು, ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ನಾವು ಅದನ್ನು ಧ್ಯಾನ ಮಾಡಬೇಕು, ಮೆಡಿಟೇಟ್ ಮಾಡಬೇಕು. ಪುನಃ ಪುನಃ ಆ ವಾಕ್ಯವನ್ನು ನಾವು ಕೂತ್ಕೊಂಡು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡೋದು? ಕೂತ್ಕೊಂಡು ಜಸ್ಟ್ ಕಣ್ಣು ಮುಚ್ಚಿರಿ, ಪುನಃ ಪುನಃ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು, ನಾನು ನೂತನ ಸೃಷ್ಟಿ. ನೀವು ಒಳಗಿಂದ ನಂಬಿ ಹೇಳಿರಿ. ನೀವು ಪುನಃ 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 ಹೇಳುತ್ತಿರುವಾಗ ನಿಮ್ಮ ಮನಸ್ಸು ನೂತನವಾಗುತ್ತದೆ. ನಿಮ್ಮ ಮನಸ್ಸು ಏನಾಗ್ತದೆ? ನೂತನವಾಗ್ತದೆ. ಯು ಆರ್ ಗೋಯಿಂಗ್ ಟು ರಿನ್ಯೂ ಯುವರ್ ಮೈಂಡ್. ಯು ಆರ್ ಗೋಯಿಂಗ್ ಟು ರಿನ್ಯೂ ಯುವರ್ ಮೈಂಡ್. ವಾಕ್ಯದ ಮೂಲಕ ನಿಮ್ಮ ಮನಸ್ಸನ್ನು ನೀವು ನೂತನಪಡಿಸ್ತೀರಿ. ವಾಕ್ಯ ನಿಮ್ಮಲ್ಲಿ ನೂತನವಾಗುತ್ತದೆ. ವಾಕ್ಯ ನಿಮ್ಮ ಇನ್ನರ್ ಇಮೇಜನ್ನು ಬದಲಾಯಿಸ್ತದೆ. ಆ ವಾಕ್ಯ ಏನು ಹೇಳ್ತದೆ ಅದು ನಿಮ್ಮ ಒಳಗೆ ಕೂತ್ಕೊಂಡಾಗ ಅದು ನಿಮ್ಮಲ್ಲಿ ಫ್ರೂಟ್ ಕೊಡುತ್ತದೆ. ನಿಮ್ಮ ಅಂತರದ ಕಣ್ಣುಗಳನ್ನು ವಾಕ್ಯದ ಮೂಲಕ ನೀವು ನಿಮ್ಮ ಕಣ್ಣ ಮುಂದೆ ಇರುವುದಂದರೆ ವಾಕ್ಯದ ಮೂಲಕ ನಿಮ್ಮನ್ನು ನೋಡಿದರೆ ಅದು ಹೆಲ್ತ್ ಬೇಕಾದರೆ ಹೆಲ್ತ್ ಪ್ರೊಡ್ಯೂಸ್ ಮಾಡ್ತದೆ. ಅದಕ್ಕೆ ಕೆಲವೊಮ್ಮೆ ನಾವು ತುಂಬ ವಾಕ್ಯವನ್ನು ಕೇಳ್ತೇವೆ, ಬಟ್ ಕೆಲವೊಮ್ಮೆ ಕೇವಲ ಸ್ಕ್ರಿಪ್ಚರ್ ನಾಲೆಜ್ ಇದ್ದಾಗ ಇಂತಿಂತಿದ್ದನ್ನು ತಿಳಿದಿದ್ದೇನೆಂದು ನೆನೆಸುವವನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ. ತಿಳಿದರೆ ಅದರ ರಿಸಲ್ಟನ್ನು ಕಾಣುತ್ತೆ, ಅದರ ಫಲಿತಾಂಶವನ್ನು ಕೇಳ್ತಿ. ಯು ವಿಲ್ ವಾಕ್ ಇನ್ ಡಿವೈನ್ ಹೆಲ್ತ್. ಆರೋಗ್ಯದ ಬಗ್ಗೆ ನಿಮಗೆ ಸ್ಕ್ರಿಪ್ಚರ್ ಗೊತ್ತಿರ್ಬೋದು ತುಂಬ. ಆತನು ಯೆಹೋವ ರಾಫಾ ಆಗಿದ್ದಾನೆ. ಐಗುಪ್ತರಿಗೆ ಉಂಟು ಮಾಡಿದ ಯಾವ ವ್ಯಾಧಿಯು ನಾನು ನಿಮ್ಮ ಬಳಿಗೆ ಬರಗೊಡಿಸ್ತಿಲ್ಲ. ಚೀಯೋನಲ್ಲಿ ಹುಟ್ಟಿದವನು ನಾನು ಅಸ್ವಸ್ಥನಲ್ಲ. ಆತನು ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ವಾಸನೆಗಳಿಂದ ನಿಮಗೆ ಗುಣವಾಯಿತು. ನಾವು ಆರೋಗ್ಯವಾಗಿದ್ದೇವೆ. ತುಂಬ ಸ್ಕ್ರಿಪ್ಚರ್ ಗೊತ್ತಿರ್ಬೋದು. ಯಾವಾಗ ಆ ಸ್ಕ್ರಿಪ್ಚರ್ ನಿಮ್ಮ ಒಳಗೆ ಪ್ರಕಟಣೆ ಆಗ್ತದೆ, ನಿಮಗೆ ತಿಳಿಯುತ್ತದೆ, ಆಗದು ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡ್ತದೆ. ನಿಮ್ಮ ದೇಹದಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳಿದರೆ ಅದಕ್ಕೆ ದೇವರು ಕಾರಣನೂ ಅಲ್ಲ. ದೇವರು ಏನೆಲ್ಲ ಮಾಡಲಿಕ್ಕೆ ಇದೆ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಫಿನಿಶ್ ಮಾಡಿದ್ದಾನೆ. ಆರೋಗ್ಯ ಎಂಬುವಂಥದ್ದು ಒಂದು ದಿನ ಆತನು ಕೊಡುವಂಥದ್ದಲ್ಲ. ಆರೋಗ್ಯ ಎಂಬುವಂಥದ್ದು ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ ಕೊಟ್ಟಿದ್ದಾನೆ. ದ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾವು ವಾಕ್ಯವನ್ನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ. ಜ್ಞಾನವು ಉಬ್ಬುತ್ತದೆ,
ಪ್ರೀತಿಯು ಭಕ್ತಿ ವೃದ್ಧಿ ಮಾಡುತ್ತದೆ. ಒಮ್ಮೆ ನನಗೆ ಗೊತ್ತಾಯಿತು ಅಂತ ಹೇಳಿದಾಗ ದರ್ ಇಸ್ ಅ ಪ್ರೈಡ್. ಕೆಲವೊಮ್ಮೆ ಸಭೆಗೆ ಕೆಲವರು ಬರ್ತಾರೆ, ಅವರು ವಾಕ್ಯ ಕೇಳುವುದಿಲ್ಲ, ಇದು ನನಗೆ ಗೊತ್ತು. ಅವ್ರು ಯಾವುದೋ ಒಂದು ಮೊಬೈಲಲ್ಲಿ ಇರ್ತಾರೆ, ಯಾವುದೊಂದು ಟೈಪ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಕೆಲವರಿಗೆ ಬಾಯ್ ಫ್ರೆಂಡಿಗೆ ಗರ್ಲ್ ಫ್ರೆಂಡಿಗೆ ಮೆಸೇಜ್ ಮಾಡುವವರು ಇರ್ತಾರೆ ಕೂತ್ಕೊಂಡು. ಯಾಕೆ? ಅವರಿಗೆ ವಾಕ್ಯ ಗೊತ್ತು. ಡಿಸೆಪ್ಷನ್. ಎಲ್ಲಿವರೆಗೆ ಒಂದು ವಾಕ್ಯ ಪುನಃ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಬೋಧಕನ ಪ್ರಾಬ್ಲಮ್ ಅಲ್ಲ, ಕೇಳುವವನ ಪ್ರಾಬ್ಲಮ್. ಯಾಕಂದ್ರೆ ನೀನು ತಿಳಿಯಬೇಕಾದ ರೀತಿಯಲ್ಲಿ ನೀನು ತಿಳಿಯಲಿಲ್ಲ. ಎಲ್ಲಿವರೆಗೆ ನೀನು ತಿಳಿಯುವುದಿಲ್ಲೋ ಅಲ್ಲಿವರೆಗೆ ದೇವರು ಮಾತಾಡುತ್ತಾನೆ. ಒಂದು ಬಂಡೆಗೆ ಚಮಟಿಕೆಯಿಂದ ಒಬ್ಬ ವ್ಯಕ್ತಿ ಹೊಡೆಯುತ್ತಾನೆ. ಎಲ್ಲಿವರೆಗೆ ಹೊಡೆಯುತ್ತಾನೆ? ಆ ಬಂಡೆ ಒಡೆಯುವವರಿಗೆ ಹೊಡೆಯುತ್ತಾನೆ. 20 ಪೆಟ್ಟು ಹಾಕಿದ, ಹೊಡಿಲಿಲ್ಲ. 21ನೇ ಪೆಟ್ಟಲ್ಲಿ ಅದು ಡಮ್ ಅಂತ ಹೊಡೆಯಿತು ಅಂತ ಹೇಳಿದರೆ ಅದರ ಅರ್ಥ ಉಳಿದ 20 ಪೆಟ್ಟು ವೇಸ್ಟ್ ಅಂತ ಅಲ್ಲ. ಪ್ರತಿಯೊಂದು ಪೆಟ್ಟು ಅವನು ಹಾಕುತ್ತಿರುವಾಗ ಆ ಬಂಡೆಯ ಸ್ಟ್ರೆಂತ್ ವೀಕ್ ಆಗ್ತದೆ. ಅದೇ ರೀತಿ ದೇವರ ವಾಕ್ಯವು ಬೆಂಕಿಗೂ ಬಂಡೆಯನ್ನು ಒಡೆಯುವ ಚಮಟಿಗೆಗೂ ಸಮಾನವಾಗಿದೆ. ಎವ್ರಿ ಟೈಮ್ ನಿಮ್ಮ ವಾಕ್ಯವನ್ನು ಕೇಳ್ತಿರುವಾಗ ನಿಮ್ಮ ಮೈಂಡಲ್ಲಿ ಇರುವಂಥ ದುಷ್ಟನು ಹಾಕಿದ ನ್ಯಾಚುರಲ್ ಸ್ಟ್ರಾಂಗ್ ಹೋಲ್ಡ್ಗಳ ಆ ಕೋಟೆಯನ್ನು ಒಡೆಯುತ್ತದೆ. ನೀವು ಪುನಃ ಕೇಳುವಾಗ ಅದು ಏನಾಗ್ತದೆ? ಆ ಸ್ಟ್ರಾಂಗ್ ಹೋಲ್ಡ್ ಒಡೆದು ನಿಮ್ಮ ಒಳಗೆ ಪ್ರಕಟಣೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ನಿನ್ನ ಒಳಗಿಂದ ಜೀವಕರವಾದ ನದಿಗಳು ಉಕ್ಕಿ ಹರಿಯುತ್ತವೆ. ಆ ಜೀವ ಹರಿಯುತ್ತದೆ, ಉಕ್ಕಿತ್ತು ಅಂತ ಹೇಳಿದರೆ ನಿನಗೆ ಪ್ರಕಟಣೆ ಆಯಿತು. ಯು ಸೆನ್ಸ್ ದಟ್ ಲೈಫ್ ಇಸ್ ಸ್ಟರ್ ಇನ್ ಯುವರ್ ಸ್ಪಿರಿಟ್. ಅದಕ್ಕೆ ಬೈಬಲ್ ಹೇಳುತ್ತದೆ, ಇಂತಿಂತಿದ್ದನ್ನು ತಿಳಿದುಕೊಂಡಿದ್ದೇನೆಂದು ನೆನೆಸುವನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ. ಜ್ಞಾನವು ಉಬ್ಬುತ್ತದೆ, ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಏನು ಥಿಂಕ್ ಮಾಡ್ತಾ ಇದ್ದೀರಾ? ಏನು ಕಲ್ಪನೆ ಮಾಡ್ತಾ ಇದ್ದೀರಿ? ಏನು ಆಲೋಚನೆ ಮಾಡ್ತಾ ಇದ್ದೀರಿ? ದೇವರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದೀರಾ? ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಡೋಂಟ್ ಬಿ ಪ್ರೌಡ್. The proud is a stronghold. The pride is a stronghold. Stronghold in your mind. ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ದ ಟ್ರೂ ನೇಚರ್, ಯಾವ ದೇವರಿಗೆ ನೀನು ಹುಟ್ಟಿದೆಯೋ, ಪ್ರೀತಿ ಸ್ವರೂಪಿಯಾದ ದೇವರಿಗೆ ಹುಟ್ಟಿದೆಯೋ, ಆ ರಿಯಲ್ ಮ್ಯಾನ್ ಮ್ಯಾನಿಫೆಸ್ಟ್ ಆಗುತ್ತಾನೆ. ವೆನ್ ವರ್ಡ್ ಕಮ್ಸ್, ಆ ವ್ಯಕ್ತಿ ಮ್ಯಾನಿಫೆಸ್ಟ್ ಆಗದಂಗೆ ದುಷ್ಟನು ಸ್ಟ್ರಾಂಗ್ ಹೋಲ್ಡ್, ಕೋಟೆ ಎಂಬ ತಲೆಯಲ್ಲಿ ಗೊತ್ತಿದೆ ಎಂಬ ಮುಚ್ಚಳವನ್ನು ಹಾಕಿಬಿಡುತ್ತಾನೆ. ಅದಕ್ಕೆ ಬೈಬಲ್ ಉಬ್ಬಿನಿಂದ ದೊಬ್ಬು. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಮೇ ಬಿ ಈ ಮೆಸೇಜನ್ನು ನೀವು ಅನೇಕ ಸತಿ ಕೇಳಿರ್ಬೋದು, ಈ ಸ್ಕ್ರಿಪ್ಚರ್ ಅನೇಕ ಸತಿ ಕೇಳಿರ್ಬೋದು, ಬಟ್ ಈ ಸರ್ತಿ ಡಿಫ್ರೆಂಟ್ ಆಗಿ ಕೇಳ್ರಿ. ಇದುವರೆಗೆ ಕೇಳದ ರೀತಿಯಲ್ಲಿ ಕೇಳ್ರಿ. ಇದುವರೆಗೆ ಕೇಳದ ರೀತಿಯಲ್ಲಿ ಅಪ್ಲೈ ಮಾಡ್ರಿ. ಡಿಫ್ರೆಂಟ್ ಆಗಿ ಅಪ್ಲೈ ಮಾಡ್ರಿ. ನಾನು ಹೇಳ್ತೇನೆ, ದೇವರ ವಾಕ್ಯ ನೀವು ತಿಳಿದಿರಿ ಅಂತ ಹೇಳಿದರೆ ಇಟ್ ವಿಲ್ ಪ್ರೊಡ್ಯೂಸ್ ರಿಸಲ್ಟ್. ಯು ವಿಲ್ ಬಿ ಫ್ರೂಟ್ಫುಲ್. ನೀವು ಫ್ರೂಟ್ಫುಲ್ ಆಗಿರುತ್ತೀರಿ, ಫಲ ಕೊಡುವವರಾಗಿರ್ತೀರಿ. ದುಷ್ಟನ ಒಂದೇ ಕೆಲಸ, ದೇವರ ವಾಕ್ಯ ಬೇಕಾದರೆ ಎಷ್ಟು ಬೇಕಾದರೆ ಕೇಳಿ, ಬೆಳಿಗ್ಗಿಂದ ಸಂಜೆವರೆಗೆ ಕೇಳಿ, ಕಿಚನಲ್ಲಿ ಆನ್ ಮಾಡಿ ಕೇಳಿ ಸ್ಟಾಪ್ ಮಾಡಬೇಡ್ರಿ, ಬಟ್ ಅದನ್ನು ತಿಳಿದುಕೊಳ್ಬೇಡ್ರಿ. ಕೆಲವರು ಹೇಳ್ತಾರೆ, ಫಾಸ್ಟರ್ ನಾನು ಬೆಳಗ್ಗಿಂದ ಸಂಜೆವರೆಗೆ ನಿಮ್ಮ ವಾಕ್ಯವನ್ನು ಕೇಳ್ತಾ ಇದ್ದೇನೆ, ಕಿಚನಲ್ಲಿ ಕೇಳ್ತೇನೆ, ಗಾಡಿಯಲ್ಲಿ ಹೋಗೋಕೆ ಕೇಳ್ತೇನೆ, ಕೂತ್ಕೊಳ್ಳೋಕೆ ಕೇಳ್ತೇನೆ, ಹೇಳುವಾಗ ಕೇಳ್ತೇನೆ. ನೀವು ಹೇಳಿದ್ರೆ ವಾಕ್ಯ ಕೇಳಿದರೆ, ಹೌದು ಕೇಳಿ, ಬಟ್ ಕೇಳಿ ಪರ್ಸನಲ್ ಆಗಿ ಕೇಳ್ರಿ. ಅದನ್ನು ಮೆಡಿಟೇಟ್ ಮಾಡಿ ಕೂತ್ಕೊಳ್ರಿ. ಅದರೊಟ್ಟಿಗೆ ಎಗ್ರಿಯಾಗಿ ಮಾತಾಡ್ರಿ. ನಾನು ಹೇಳ್ತೇನೆ, ಆ ವಾಕ್ಯ ನಿಮ್ಮಲ್ಲಿ 100% ಫಲ ಕೊಡ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನಿಮ್ಮನ್ನೇ ನೀವು ಮೋಸ ಮಾಡಬೇಡ್ರಿ. ಈ ಲೋಕ ಸಂಬಂಧವಾಗಿ ನನ್ನ ಆ ಡಿಗ್ರಿ ಇದೆ, ಈ ಕ್ವಾಲಿಫಿಕೇಷನ್ ಇದೆ, ಈ ಎಜುಕೇಷನ್ ಇದೆ, ಈ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿ ನಿಂದೆ ನೆನೆಸುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ.
ಬಟ್ ಯಲೋಕ ಜ್ಞಾನವನ್ನು ದೇವರು ನಿಮ್ಮ ನೆಗ್ಲೆಕ್ಟ್ ಮಾಡೋದಿಲ್ಲ. ವೆನ್ ಯು ಅಪ್ಲೈ ದ ಸ್ಪಿರಿಚುವಲ್ ನಾಲೆಜ್ ಯು ವಿಲ್ ಎಕ್ಸಲೆಂಟ್. ಇಟ್ ವಿಲ್ ಮೇಕ್ ಯು ವೈಸ್. ವಿಚ್ ಏರಿಯಾ ಯು ಆರ್ ಅದು ನಿನ್ನನ್ನು ಎಕ್ಸಲೆಂಟ್ ಆಗಿ ಮಾಡುತ್ತದೆ. ದೇವರದನ್ನು ಡಿನೈ ಮಾಡೋದಿಲ್ಲ. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆ, ಯಾರೆಲ್ಲ ವಾಕ್ಯ ಕೇಳ್ತಾರೆ ಅವರೆಲ್ಲರೂ ಅಂತರ್ಯದಲ್ಲಿ ಬಲಗೊಳ್ಳಲಿ, ಪ್ರಜ್ವಲಿಸಲಿ, ಫ್ರೂಟ್ಫುಲ್ ಆಗಲಿ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್.